ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಪ್ರತೀಸ್ ಲೈಫ್ ಬ್ಲಾಗ್ಸ್ಗೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ತುಂಬಾ ದಿನದ ನಂತರ ನಿಮ್ ಜೊತೆ ಒಂದು ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ. ಅಂಡ್ ಈ ರೆಸಿಪಿ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಕೂಡ ಭಾವಿಸಿದ್ದೀನಿ. ಸೊ ನಾನು ಹೋಳಿಗೆ ಮತ್ತೆ ಶೇಖರಣೆ ಮಾಡ್ತಾ ಇದ್ದೀನಿ. ಸೊ ಅದನ್ನ ಹೇಗ್ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನು 2 ಬೌಲ್ ಅಷ್ಟು ತೊಗರಿ ಬೇಳೆ ತಗೊಂಡಿದ್ದೀನಿ. ಬೇಳೆನ ಚೆನ್ನಾಗಿ ವಾಶ್ ಮಾಡಿ ನಾನು ತೊಳೆದ್ಬಿಟ್ಟು 2-3 ಸಾರಿ ಕ್ಲೀನ್ ಆಗಿ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ನೋಡ್ಬೋದು. ಹಾಗೆ ಅದನ್ನಲ್ಲಿ ಬೇಯಕ್ಕೆ ಇಟ್ಕೊಂಡು ನಾನು 2 ಬೌಲ್ ಅಷ್ಟು ಹೋಳಿಗೆ ಹಿಟ್ಟು ತಗೊಂಡಿದ್ದೀನಿ, ಅಂದ್ರೆ ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ. ಸ್ವಲ್ಪ ಅದಕ್ಕೆ ಅರಿಶಿಣ ಹಾಕೋತಾ ಇದ್ದೀನಿ ಅಂಡ್ ಸ್ವಲ್ಪ ಚುಟ್ಕಿಯಷ್ಟು ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದನ್ನ ಒಳ್ಳೆ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಅರಿಶಿಣ ಹಾಕೋದ್ರಿಂದ ಹೋಳಿಗೆ ತುಂಬಾ ಅಂದ್ರೆ ತುಂಬಾ ಕಲರ್ಫುಲ್ ಆಗಿ ಚೆನ್ನಾಗಿ ಬರುತ್ತೆ ಅಂಡ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂಡ್ ಅರಿಶಿಣ ಕೂಡ ದೇಹಕ್ಕೆ ಒಳ್ಳೇದು. ಸೊ ಹಾಗಾಗಿ ಅರಿಶಿಣ ಹಾಕೊಂಡೆ ಹೋಳಿಗೆನ ಮಾಡಿ ಚೆನ್ನಾಗಿ ಬರುತ್ತೆ. ಓಕೆ, ಸ್ವಲ್ಪ ನೀರನ್ನ ಹಾಕ್ತಾ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹೋಳಿಗೆ ಹದಕ್ಕೆ ಹಿಟ್ಟನ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಅಂಡ್ ತುಂಬಾ ದಿನ ಆಗಿತ್ತು ಹೋಳಿಗೆ ಮತ್ತೆ ಶೀಕರಣೆ ತಿನ್ಬೇಕು ಅಂತ, ಅಂಡ್ ಆ ವಿಡಿಯೋನು ಕೂಡ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಕೂಡ ಇತ್ತು. ಅಂಡ್ ತುಂಬಾ ದಿನ ಆಗಿದೆ ಕೂಡ ನಾನು ವಿಡಿಯೋನ ಶೇರ್ ಮಾಡ್ದಿರಾ. ಸೊ ಯಾರಿಗೆಲ್ಲ ಈ ವಿಡಿಯೋ ನಿಮ್ ತನ ಬಂದ್ ತಲುಪಿದೆ, ಸೊ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಅಂಡ್ ಸ್ವಲ್ಪ ಅದಕ್ಕೆ ಆಯಿಲ್ನ ಹಾಕೊಂಡು ಮತ್ತೆ ಪುನಃ ಮಿಕ್ಸ್ ಮಾಡ್ಕೊಳ್ತೀನಿ. ಅಂಡ್ ಈ ಹಿಟ್ಟನ್ನ 10 ನಿಮಿಷ ನಾನು ನೆನೆಯಕ್ಕೆ ಇಟ್ಬಿಡ್ತೀನಿ. ಹಾಗೆ ಒಂದು ಪಾತ್ರೆ ತಗೊಂಡಿದ್ದೀನಿ ಅಂಡ್ ಒಂದು ಅಚ್ಚು ಬೆಲ್ಲ ತಗೊಂಡಿದ್ದೀನಿ. ಇಷ್ಟು ಅಚ್ಚು ಬೆಲ್ಲ ನನಗೆ ಶೀಕರಣಿಗೆ ಸಾಕಾಗುತ್ತೆ, ಅಂದ್ರೆ ಮಾವಿನ ಹಣ್ಣಿಗೆ ಸಾಕಾಗುತ್ತೆ. ಅದನ್ನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಕೊಂಡು ಸ್ವಲ್ಪ ಬಿಸಿ ನೀರು ತಗೊಂಡಿದ್ದೀನಿ ನಾನು. ಬೆಚ್ಚಗಿನ ನೀರು, ಅಂದ್ರೆ ತುಂಬಾ ಬಿಸಿ ಕೂಡ ಇಲ್ಲ, ಬೆಚ್ಚಗಿನ ನೀರು ಹಾಕ್ಬಿಟ್ಟು ಇದನ್ನ ನೆನೆಯಕ್ಕೆ ಇಡ್ತೀನಿ. ಅಂಡ್ ಹಾಗೆ ಒಂದು 3 ಏಲಕ್ಕಿ ತಗೊಂಡಿದ್ದೀನಿ. ಅದರಲ್ಲಿ ನಾನೊಂದು 2 ಏಲಕ್ಕಿನ ಬೇಳೆ ಬೇಯ್ತಾ ಇದೆಯಲ್ವಾ ಅದಕ್ಕೆ ಸುಲ್ಟ್ಬಿಟ್ಟು ಹಾಕೋತಾ ಇದ್ದೀನಿ. ಅಂಡ್ ಏಲಕ್ಕಿ ಹಾಕೋದ್ರಿಂದ ಕೂಡ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ತಿಂದೇ ಇರೋರು ಕೂಡ ತುಂಬಾ ಇಷ್ಟಪಟ್ಟು ಹೋಳಿಗೆನ ತಿಂತಾರೆ. ಅಂಡ್ ಇದು ಕೂಡ ಅಚ್ಚು ಬೆಲ್ಲನೇ. ಒಂದು ಸಾಕಾಗುತ್ತೆ ಹೋಳಿಗೆಗೆ. ನಾನು 4 ಜನ ಲೆಕ್ಕದಲ್ಲಿ ಮಾತ್ರ ಮಾಡ್ಕೊತಾ ಇದ್ದೀನಿ. ಸೊ ಹಾಗಾಗಿ ಒಂದು ಅಚ್ಚು ಬೆಲ್ಲ ನನಗೆ ಹೋಳಿಗೆ ಶೀಕರಣಿಗೆ ರೆಡಿ ಆಯ್ತು, ಇನ್ನೊಂದು ಅಚ್ಚು ಬೆಲ್ಲ ನನಗೆ ಹೋಳಿಗೆ ಮಾಡ್ಕೊಳಕಾಯ್ತು. ಅಂಡ್ ಬೇಳೆನ ತುಂಬಾ ಬೇಯಿಸ್ಕೊಂಡ್ರೆ ಹೂರಣ ಎಲ್ಲ ನಮ್ಗೆ ತುಂಬಾ ಸಾಫ್ಟ್ ಆಗಿಬಿಡುತ್ತೆ ಅಂಡ್ ನಮ್ಗೆ ಉಂಡೆ ಕಟ್ಟಕ್ ಆಗಲ್ಲ. ಸೊ ಹಾಗಾಗಿ ಸ್ವಲ್ಪ ಮುಕ್ಕಾಲ್ ಭಾಗ ಬೆಂದಿದ್ರೆ ಸಾಕು. ನೋಡಿ ಅದಾಗಿದೆ ಆಲ್ರೆಡಿ. ಅಂಡ್ ಅದಕ್ಕೆ ನಾನು ಪೌಡರ್ ಮಾಡಿ ಇಟ್ಕೊಂಡಿರೋ ಅಂತ ಅಚ್ಚು ಬೆಲ್ಲದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಅಂಡ್ ಇದನ್ನ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಹಾಗೆ ಅದನ್ನ ಸ್ವಲ್ಪ ತಣ್ಣಗಾಗಕ್ಕೆ ಕೂಡ ಬಿಟ್ಬಿಡ್ತೀನಿ. ಅಂಡ್ ಈಚೆ ನಾನೊಂದು 3 ಮ್ಯಾಂಗೋ ತಗೊಂಡಿದ್ದೀನಿ. ಮ್ಯಾಂಗೋನ ಚೆನ್ನಾಗಿ ತೊಳೆದ್ಬಿಟ್ಟು ತಗೊಳ್ಳಿ, ಪೌಡರ್ ಹಾಕಿರ್ತಾರೆ. ಹಣ್ಣು ಕೂಡ ತುಂಬಾ ಚೆನ್ನಾಗಿತ್ತು ಹಾಗಾಗಿ. ಅಂಡ್ ಈಗ ನೆಕ್ಸ್ಟ್ ತಿನ್ಬಾರ್ದು, ಇನ್ನು ಹುಳ ಜಾಸ್ತಿ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಇದು ನನ್ನ ಮನೆಯಲ್ಲಿ ಲಾಸ್ಟ್ ಮ್ಯಾಂಗೋ ಅಂತ ಹೇಳ್ಬೋದು ಈ ಸೀಸನ್ಗೆ. ಬೆಲ್ಲ ಕೂಡ ಫುಲ್ ಕರ್ಗಿತ್ತು, ಹಾಗೆ ಅದನ್ನ ಸೋಸ್ಕೊಂಡು ಹಾಕ್ತಾ ಇದ್ದೀನಿ. ಈಗ ಶೀಕರಣಿ ಎಲ್ಲ ಆಲ್ರೆಡಿ ಆಯ್ತು. ಇದಕ್ಕೆ ನಾನು ಏಲಕ್ಕಿ ಪೌಡರ್ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅಂಡ್ ಜಾಸ್ತಿ ಏಲಕ್ಕಿ ಹಾಕೋದ್ರಿಂದ ಫ್ಲೇವರ್ ಓವರ್ ಆಗುತ್ತೆ, ತಿನ್ನಕ್ಕಾಗಲ್ಲ. ಸೊ ಹಾಗಾಗಿ ಸ್ವಲ್ಪ ಹಾಕೊಂಡಿದ್ದೀನಿ. ಅಂಡ್ ಆಚೆ ಶೀಕರಣಿ ಕೂಡ ನಾನು ಮುಚ್ಚಿ ಇಟ್ಟಾಯ್ತು. ಈಚೆ ಹೋಳಿಗೆ ಹೂರಣ ಕೂಡ ರೆಡಿ ಆಯ್ತು. ಇದಕ್ಕೆ ಯಾವುದೇ ರೀತಿ ನಾನು ಏನನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಲ್ಲ ಅಂಡ್ ಡೈರೆಕ್ಟ್ ಹೇಗೆ ರುಬ್ಬಿದ್ದೀನೋ ಹಾಗೆ ಇದೆ. ಉಂಡೆ ಕೂಡ ತುಂಬಾ ಚೆನ್ನಾಗಿ ಕೂಡ್ತಾ ಇತ್ತು ಕೈಗೆ. ಈ ಹದ ಆಗಿದ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಹೋಳಿಗೆ. ಹಾಗೆ ಈಚೆ ಹಿಟ್ಟು ಕೂಡ ತುಂಬಾ ಚೆನ್ನಾಗಿ ನೆಂದಿತ್ತು. ಹಾಗೆ ಅದಕ್ಕೆ ಸ್ವಲ್ಪ ಆಯಿಲ್ ತಗೊಂಡಿದ್ದೀನಿ ಒಂದು ಪ್ಲೇಟ್ಗೆ. ಒಂದು ಪ್ಲೇಟಲ್ಲಿ ಹೂರಣನ ಸರ್ವ್ ಮಾಡ್ಕೊತಾ ಇದ್ದೀನಿ. ಅಂಡ್ ಈಚೆ ಹಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಸ್ಟಫಿಂಗ್ ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಬಟ್ ಹಿಟ್ಟು ಒಂದು ಒಳ್ಳೆ ಹದದಲ್ಲಿ ಇದ್ರೆ ಚೆನ್ನಾಗಿ ಸ್ಟಫಿಂಗ್ ಮಾಡ್ಬೋದು. ಅಂಡ್ ಹೂರಣ ಮೇನ್ ಸ್ಟಫಿಂಗ್ ಮಾಡೋಕೆ ಹೂರಣ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ಸಾಫ್ಟ್ ಆಗಿದ್ರೆ ಹೂರಣ ಸ್ಟಫಿಂಗ್ ಮಾಡೋದು ತುಂಬಾ ಕಷ್ಟ. ಹಾಗೆ ಈಚೆ ನೋಡ್ಬೋದು ಹೂರಣದ ಉಂಡೆ ಕೂಡ ತುಂಬಾ ಅಂದ್ರೆ ತುಂಬಾ ಹದವಾಗಿ ಬಂದಿದೆ, ಚೆನ್ನಾಗಿ ಬಂದಿತ್ತು.
ಅಂಡ್ ಹೋಳಿಗೆ ಶೀಕರಣೆ ನಾವು ಆಲ್ರೆಡಿ ತಿಂದಿರೋದ್ರಿಂದ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ರ ಮನೇಲೂ ಕೂಡ ಮ್ಯಾಂಗೋ ಸೀಸನ್ ಅಲ್ಲಿ ಎಲ್ರು ಕೂಡ ಶೀಕರಣೆ ಹೋಳಿಗೆ ಮಾಡಿಯೇ ಮಾಡ್ತಾರೆ. ಅಂಡ್ ನಾನ್ ಹೇಗ್ ಮಾಡ್ತೀನಿ ಅಂಡ್ ನಮ್ಮನೆ ಶೀಕರಣೆ ಹೋಳಿಗೆ ಹೇಗಿರುತ್ತೆ ಅಂತ ನಿಮ್ ಜೊತೆ ಈ ರೆಸಿಪಿನ ಶೇರ್ ಮಾಡ್ಕೋಬೇಕು ಅಂತ ತುಂಬಾ ದಿನದಿಂದ ಆಸೆ ಇತ್ತು. ಸೊ ಹಾಗಾಗಿ ಈ ರೆಸಿಪಿನ ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಸೊ ಪ್ಲೀಸ್ ವಿಡಿಯೋನ ಎಂಡ್ ತನಕ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಆಯ್ತಾ. ನಾನು ಆಲ್ರೆಡಿ ಎಲ್ಲದನ್ನು ಕೂಡ ಅಟ್ ಎ ಟೈಮ್ ನಾನು ಹೂರ್ಣ ರೆಡಿ ಮಾಡ್ಕೊಂಡಿರ್ತೀನಿ. ಅಂದ್ರೆ ಮೈದಾ ಹಿಟ್ಟಿಗೆ ಹಾಕೊಂಡು ಲಾಸ್ಟ್ ಅಲ್ಲಿ ಒಂದು ಬಾಳೆ ಎಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಸವರ್ಕೊಂಡು ಹೀಗೆ ತಟ್ಕೋತೀನಿ ಕೈಯಿಂದಾನೆ. ಹಿಟ್ಟು ನೆಂದಿರೋದ್ರಿಂದ ತುಂಬಾ ಸಾಫ್ಟ್ ಆಗಿತ್ತು ಅಂಡ್ ಹೂರ್ಣ ಕೂಡ ತುಂಬಾ ಹದವಾಗಿತ್ತು. ಸೊ ಹಾಗಾಗಿ ಯಾವುದೇ ರೀತಿ ಕಿತ್ತೋಗೋದು ಅದೆಲ್ಲ ಏನು ಆಗಿಲ್ಲ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ನೀವು ನೋಡ್ಬೋದು. ಆಕ್ಚುಲಿ ನನಗೆ ಶೀಕರಣೆ ಮತ್ತೆ ಹೋಳಿಗೆ ಫ್ಲೇವರ್ ಇನ್ನೂ ಹಾಗೆ ಇದೆ ಬಾಯಲ್ಲಿ, ಅಷ್ಟು ಫಸ್ಟ್ ಕ್ಲಾಸ್ ಆಗಿತ್ತು. ಹಾಗೆ ನೋಡ್ಬೋದು ಎಲ್ಲ ಹೂರ್ಣ ಎಲ್ಲ ತುಂಬಿ ಸ್ಟಫಿಂಗ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಎಂಡ್ ಅಲ್ಲಿ ನಾನು ಬಾಳೆ ಎಲ್ಲ ಹಾಕೊಂಡೆ ಅಟ್ ಎ ಟೈಮ್ ಮಾಡ್ಬಿಡ್ತೀನಿ. ಅಂಡ್ ಗ್ಯಾಸ್ ಕೂಡ ಸೇವ್ ಮಾಡ್ಕೋಬೇಕಲ್ವಾ. ಸೊ ಹಾಗಾಗಿ ಒಂದು ಹೋಳ್ಗೆನ ರೆಡಿ ಮಾಡಿ ಇಟ್ಕೊಂಡು ಇನ್ನೊಂದು ಸ್ಟಫಿಂಗ್ ಮಾಡೋಷ್ಟರಲ್ಲಿ ಸ್ವಲ್ಪ ಗ್ಯಾಸ್ ಕೂಡ ತುಂಬಾ ಲಾಸ್ ಆಗುತ್ತೆ. ಅಂಡ್ ಇವಾಗ ಗ್ಯಾಸ್ ಹೇಗಿದೆ ಅಂತ ಎಲ್ರಿಗೂ ಗೊತ್ತು. ಸೊ ಹಾಗಾಗಿ ಗ್ಯಾಸ್ ಸೇವ್ ಕೂಡ ಹೇಗೆ ಮಾಡ್ಬೋದು ಅಂತ ಹೇಳಿದೀನಿ, ಸಣ್ಣ ಟಿಪ್ಸ್ ಅನ್ಕೊಳ್ಳಿ. ಅಂಡ್ ನಿಮ್ಗೆ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ. ಅಂಡ್ ಯಾರಿಗೆ ಈ ವಿಡಿಯೋ ನಿಮ್ ತನ ಬಂದಿದೆ ಸೊ ಪ್ಲೀಸ್ ಕಮೆಂಟ್ ಸೆಕ್ಷನ್ ನಲ್ಲಿ ಯಾವ ಊರು ಅಂತ, ಎಲ್ಲಿಂದ ನೋಡ್ತಿದ್ದೀರಾ ಅಂತ ಮೆನ್ಷನ್ ಮಾಡೋದನ್ನ ಮಿಸ್ ಮಾಡಬೇಡಿ. ಓಕೆ, ಹೋಳಿಗೆ ರೆಡಿ ಆಯ್ತು. ಅಂಡ್ ನೀವು ನೋಡ್ಬೋದು ಹೋಳಿಗೆ ಕೂಡ ರೆಡಿಯಾಗಿ ಆಗಿದೆ. ಅಂಡ್ ಹೋಳಿಗೆ ಹಿಟ್ಟು ನಾದ್ಕೊಳ್ಳುವಾಗ ಒಂದು ನಿಮ್ಗೆ ಇನ್ನೂ ಚೆನ್ನಾಗಿ ಬರಬೇಕು ಅಂತಂದ್ರೆ ಚಿರೋಟಿ ರವೆ ಕೂಡ ಆಡ್ ಮಾಡ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ನೆಕ್ಸ್ಟ್ ಟೈಮ್ ನಾನು ಯಾವಾಗ್ಲಾದ್ರೂ ಮಾಡಿದ್ರೆ ಆ ವಿಡಿಯೋನು ಕೂಡ ನಿಮ್ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ಕೊತೀನಿ. ಸೊ ಫೈನಲಿ ಶೀಕರಣಿ ಮತ್ತೆ ಹೋಳಿಗೆ ರೆಡಿ ಆಯ್ತು. ಹೋಳಿಗೆ ಹೇಗೆ ಬಂದಿದೆ ಅಂತ ಸೊ ಪ್ಲೀಸ್ ಮೆನ್ಷನ್ ಮಾಡಿ, ಕಮೆಂಟ್ ಸೆಕ್ಷನ್ ನಿಮ್ದೇ ಆಗಿರುತ್ತೆ. ಅಂಡ್ ಶೀಕರಣಿ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ವಾಚ್ ಮಾಡಿದ್ದಕ್ಕೆ. ಬಾಯ್ ಬಾಯ್.